ಬೆಳಗಾವಿ ಡಿಸಿ ವಿರುದ್ಧ ಶಿವಸೇನೆ ಖ್ಯಾತಿಯನ್ನ ತೆಗೆದಿರುವಂತದ್ದು ಮೊಹಮ್ಮದ್ ರೋಷನ್ ವಿರುದ್ಧ ದೂರನ್ನ ಕೊಡಲಾಗಿದೆ. ಲೋಕಸಭೆ ಸ್ಪೀಕರ್ಗೆ ಶಿವಸೇನೆ ದೂರನ್ನ ಕೊಟ್ಟಿರುವಂತದ್ದು. ಯಾವಾಗಲೂ ಕೂಡ ಇಲ್ಲಿ ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದಿಟ್ಟು ತಮಾಷೆಯನ್ನ ನೋಡ್ತಾರೆ ಶಿವಸೇನೆಯವರು, ಎಂಇಎಸ್ನವರು. ಇಲ್ಲಿ ಯಾವಾಗಲೂ ಕೂಡ ಭಾವನಾತ್ಮಕವಾಗಿ ಆಟ ಆಡುವಂತ ಕೆಲಸವನ್ನ ಮಾಡ್ತಾರೆ. ಗಡಿ ರಕ್ಷಣೆಗೆ ಬದ್ಧತೆಯನ್ನ ಪ್ರದರ್ಶಿಸಿದ್ರು ಬೆಳಗಾವಿಯ ಜಿಲ್ಲಾಧಿಕಾರಿ, ಕನ್ನಡಿಗರ ಪರ ನಿಂತಿದ್ರು ಡಿಸಿ. ಅವರ ವಿರುದ್ಧನೇ ದೂರನ್ನ ಕೊಡಲಾಗಿದೆ. ರಾಜ್ಯದ ಸಂಸದರೇ ಡಿಸಿ ಪರ ಧ್ವನಿಯನ್ನ ಎತ್ತಿ ಲೋಕಸಭೆಯಲ್ಲಿ ಎಂಎಸ್ ಕರಾಳ ದಿನ ತಡೆದು ಡಿಸಿ ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ಹೀಗಿರುವಂತ ಕರ್ತವ್ಯ ಯಾರದ್ದು? ಅದು ಲೋಕಸಭೆಯ ಸದಸ್ಯರುಗಳು. ಎಂಎಸ್ ಪರ ಶಿವಸೇನೆ ಸಂಸದ ನಿಂತಿದ್ದಾರೆ. ಕರ್ನಾಟಕ ಸಂಸದರೇ ಕನ್ನಡ ಅಧಿಕಾರ ಪರ ನಿಲ್ಲಿ, ಅಧಿಕಾರಿಯ ಪರವಾಗಿ ನಿಂತ್ಕೊಳ್ಳಿ ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಹೋರಾಟಗಾರ ಮಾತನಾಡಿದರು ನೋಡಿ. ಸಂಸದರಾದಂಥ ಧೈರ್ಯಶೀಲ್ ಮಾನೆ ಅವರು ಲೋಕಸಭಾ ಸ್ಪೀಕರ್ಗೆ ಒಂದು ದೂರು ಕೊಟ್ಟಿದ್ದಾರೆ. ಅವ್ರ ದೂರ ಏನಂದ್ರೆ, ಕಳೆದ ನವೆಂಬರ್ 1ರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ. ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನು ತಡೆ ಕೊಟ್ಟಿದ್ದಾರೆ. ನನ್ನ ಹಕ್ಕು ಭಂಗ ಆಗಿದೆ ಅಂತ ಅವರು ಸಂಸದನಾಗಿ ಇರುವಂಥ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ. ಮತ್ತು ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ. ಅದಕ್ಕೆ ಈ ಮೊಹಮ್ಮದ್ ರೋಷನ್ ವಿರುದ್ಧ ನೀವು ಆಕ್ಷನ್ ತಗೋಬೇಕಂತೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಕಳ್ಳರ ತಿರುಬಬ್ಬೆ. ಯಾವ ಎಂಪಿನೂ ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ, ನಿರ್ಬಂಧ ಆದೇಶ ಮಾಡಿಲ್ಲ. ಇವ್ರನ್ನೇ ಯಾಕೆ ತಡೆದ್ರು? ಅದನ್ನು ಅವರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಹಕ್ಕು ಭಂಗ ಆತು, ನನ್ನ ಹಕ್ಕು, ಅದಕ್ಕೆ ಆಕ್ಷನ್ ತಗೋರಿ ಅಂತೇಳಿ. ಇವತ್ತು ನಾವು ಕೇಳ್ತಾ ಇದ್ದೇವೆ. ಧೈರ್ಯಶೀಲ್ ಮಾನೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು. ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಅವರನ್ನ ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾನೆ ಅವರು ಮಾಡ್ತಾ ಬಂದಾರೆ. ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ. ಆದ್ರಿಂದ ಇವತ್ತು ಯಾರ ಜವಾಬ್ದಾರಿ ಹೆಚ್ಚೈತೆ ಅಂದ್ರೆ, ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ 28 ಎಂಪಿಗಳು, ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವ್ರನ್ನ ಭೇಟಿ ಆಗಬೇಕು. ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತೇಳಿ ತಪ್ಪು ದಾರಿ ಹೇಳೋದು, ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದ್ರೆ ಅದು ದೊಡ್ಡ ಅಪರಾಧ ಆಗ್ತದೆ ನಮ್ಮ ದೃಷ್ಟಿಯೊಳಗೆ. ಸಂಸದರಾದಂಥ ಧೈರ್ಯಶೀಲ್ ಮಾನೆ ಅವರು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್, ನೆಲ ಜಲ ಭಾಷೆ ಅನ್ನುವಂಥ ಬಂದಂಥ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಗಳು ತೋರುವಂಥ ಬದ್ಧತೆ, ಒಗ್ಗಟ್ಟು ಯಾವತ್ತೂ ನಾವು ಪಕ್ಷದ ರಾಜಕಾರಣಿಗಳಲ್ಲಿ ನೋಡೇ ಇಲ್ಲ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದರೂ ಅಧಿಕಾರಿ ಪರವಾಗಿ ನಿಂತ್ಕೊಂಡು ಕನ್ನಡದ ಪರವಾಗಿ ಧ್ವನಿ ಎತ್ತಬೇಕಾಗಿದೆ ಇವರು ಅಂತ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರವನ್ನು ಯಾರು ಅಭಿನಂದಿಸ್ತಾರೋ ಇರೋ ಗೊತ್ತಿಲ್ಲ. ನಾವು ಕನ್ನಡದ ಮಣ್ಣಲ್ಲಿದ್ದೀವಿ, ಕನ್ನಡದ ಋಣ ತೀರಿಸಬೇಕು, ನಾವು ಅವ್ರನ್ನ ಅಭಿನಂದಿಸ್ತಿದ್ದೀವಿ. ನಿಮಗೆ ಕನ್ನಡದ ಅಸ್ಮಿತೆ, ನಿಮಗೆ ಎಲ್ಲೊಂದು ಕಡೆ ಕಾನೂನು ಸುವ್ಯವಸ್ಥೆಯನ್ನು ಕಾನೂನು ಭಂಗ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕಾನೂನು ಕ್ರಮ ಕೈಗೊಳ್ಳೋ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅದು ಬಿಟ್ಟು ನೀವು MES MP ಬಂದು ಇಲ್ಲಿ ಕರಾಳ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಅಲ್ಲಿ ನಿಮಗೆ ಕಾನೂನು ಉಲ್ಲಂಘನೆ ಆಗುತ್ತೆ, ಮತ್ತು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತೆ. ಒಬ್ಬ ಜಿಲ್ಲಾಧಿಕಾರಿಯಾಗಿ ಆ ರಾಜ್ಯದ ಅಸ್ಮಿತೆ ಮತ್ತು ಕಾನೂನನ್ನು ಪಾಲನೆ ಮಾಡಿದ್ದಾರೆ ಮತ್ತು ಅಸ್ಮಿತೆಯನ್ನು ಉಳಿಸಿದ್ದಾರೆ. ಆ ಮುಖಾಂತರ ನೀವು ಕರ್ನಾಟಕದಲ್ಲಿ ಕರಾಳ ದಿನ ಆಚರಣೆ ಮಾಡಲಿಕ್ಕೆ ಬಿಡಲ್ಲ ಅನ್ನೋ ಮುಖಾಂತರ ಅವರು ಬಂಧಿಸ್ತಾರೆ. ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಆ ಕರ್ತವ್ಯವನ್ನು ಮಾಡಿದ್ದಕ್ಕೆ ನಾವು ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಎಸ್, ಹೌದು, ಆತಗೆ ಮಹಾರಾಷ್ಟ್ರದ ಅಸ್ಮಿತೆ ಮತ್ತು ಅಲ್ಲಿ ವೋಟ್ ಬ್ಯಾಂಕ್ ಕಾರಣಕ್ಕಾಗಿ ಶಿವಸೇನೆಯ ಸಂಸದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಎಸ್, ದೂರು ಕೊಟ್ಟ ತಕ್ಷಣ ಮೊದಲು ಧ್ವನಿ ಎತ್ತಬೇಕಾದಂಥವ್ರು ಯಾರು? ಕರ್ನಾಟಕದ ಸಂಸದರು ಧ್ವನಿ ಎತ್ತಬೇಕು. ಮತ್ತು ಮೊದಲನೇದಾಗಿ ಬೆಳಗಾವಿಯ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಧ್ವನಿ ಎತ್ತಬೇಕು. ಆ ಮುಖಾಂತರ ಎಲ್ಲರೂ ಕೂಡ ಕನ್ನಡದ ಅಸ್ಮಿತೆ, ಕನ್ನಡ ಪರ ನಿಲುವನ್ನು ಪ್ರಕಟಿಸಬೇಕಾಯಿತು. ಎಲ್ಲ ಒಂದು ಕಡೆ ಶಿವಸೇನೆಯವರು ದೂರು ಕೊಟ್ಟ ತಕ್ಷಣ ಕನ್ನಡದ ಪ್ರತಿಯೊಬ್ಬ ಸಂಸದರು ಎಲ್ಲ ಒಂದು ಕಡೆ ಮೌನವಾಗಿರೋದು ನೋಡಿದೆ. ಇವರಿಗೆ ಕನ್ನಡಕ್ಕಿಂತಲೂ ಅಧಿಕಾರ ಮುಖ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಆ ಮುಖಾಂತರ ಈ ಕೂಡಲೇ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪರವಾಗಿ ಎಲ್ಲ ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು, ಕರ್ನಾಟಕದ 28 ಸಂಸದರು, ರಾಜ್ಯದ ಕೇಂದ್ರ ಸಚಿವರು ಕೂಡ ನಿಲ್ಲಬೇಕು ಮತ್ತು ಸರ್ಕಾರ ಕೂಡ ಅವರ ಬೆನ್ನಿಗೆ ನಿಲ್ಲಬೇಕು. ಆ ಮುಖಾಂತರ ಅವರು ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಶಿವಸೇನೆಯವರ ಸಂಸದ ಮಾಡತಕ್ಕಂಥ ತಪ್ಪು ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕು. ಆ ಮುಖಾಂತರ ಮತ್ತಾರು ಕೂಡ ಕರ್ನಾಟಕದ ಗಡಿ ಭಾಗದಲ್ಲಿ ಕರ್ನಾಟಕದ ನೆಲಕ್ಕೆ ಬಂದು ಕರಾಳ ದಿನ ಆಚರಿಸಕ್ಕೆ ಅವಕಾಶವನ್ನು ಕೊಡಬಾರ್ದು. ಅದು ಅಧಿಕಾರಕ್ಕಿಂತ ಅಧಿಕಾರಿ ಮತ್ತೆ ಕನ್ನಡ ನೆಲ ಜಲ ಭಾಷೆ ಇಂಪಾರ್ಟೆಂಟ್ ಅನ್ನುವಂಥದ್ದು ಸಾರೋದಕ್ಕೆ ಮತ್ತೊಂದು ಸುವರ್ಣ ಅವಕಾಶ. ಈಗ ನೋಡಿ, ಅವರು ಬಂದು ಬರೀ ಪ್ರವೇಶ ಮಾಡಿ ಹೋಗಿದ್ದಿದ್ರೆ ಬೇರೆ, ಕರಾಳ ದಿನ ಭಾಗವಾಗಿ ಅವರು ಅಲ್ಲಿ ಆಗಮನ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಈ ರಾಜ್ಯದ ನೆಲದ ಕಾನೂನಿಗೆ ಏನು ಗೌರವ ಕೊಡಬೇಕು ಅಂತ ಬೆಳಗಾವಿ ಅಧಿವೇಶನ ಮಾಡ್ತಾ ಇರೋದೇ ಅಲ್ಲಿ ಆ ಒಂದು ಭಾಗದ ಪ್ರಾಮುಖ್ಯತೆ ಮತ್ತು ಅಖಂಡ ಕರ್ನಾಟಕದ ಒಂದು ಮೆಸೇಜ್ ಅನ್ನು ಕೊಡ್ಲಿಕ್ಕೋಸ್ಕರ ಅದನ್ನು ಮಾಡ್ತಾ ಇರೋದು. ಪ್ರತ್ಯೇಕತೆ ಎಲ್ಲ ಕೂಗುಗಳನ್ನ ಮೂಲೆಗೆ ಸರಿಸಬೇಕು ಅನ್ನೋದು. ಅಂತ ಸಂದರ್ಭದಲ್ಲಿ ಇವ್ರು ಬಂದು ಅದೇ ಕಿತಾಪತಿಯನ್ನು ಮಾಡ್ತಾರೆ. ಅಂದ್ರೆ ಶಿವಸೇನೆ ಅವ್ರಿಗೂ ಅದೇ ಅಸ್ತಿತ್ವ, ಈ ರೀತಿ MES ಅವ್ರಿಗಂತೂ ಮೊದಲಿಂದಲೂ ಇರೋದೇ ಅದೇ ಅಸ್ತಿತ್ವ. ಅದನ್ನ ಬಿಟ್ಟರೆ ನಮ್ಮ ರಾಜಕಾರಣಿಗಳು ಗಡಿಯಲ್ಲಿ ಹೋಗಿ ಎಲೆಕ್ಷನ್ ಟೈಮಲ್ಲಿ ಮರಾಠಿಯಲ್ಲಿ ಭಾಷಣ ಮಾಡ್ತಾರಲ್ಲ, ಆ ಒಂದು ಮನಸ್ಥಿತಿಯನ್ನು ಅದು MLA
MLA ಇರ್ಬೋದು MP ಇರ್ಬೋದು ಅದನ್ನು ಬಿಟ್ಟಂಥ ದಿನದಲ್ಲಿ ಇಂತಹ ಒಂದು ಖ್ಯಾತೆಗಳು ಆದಷ್ಟು ಕಡಿಮೆ ಆಗ್ತವೆ. ಇಲ್ಲಾಂದರೆ ಅದು ನಮ್ಮವರೇ ಆ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋದಂಗೆ ಆಗುತ್ತೆ. ಸೊ ಚಂದರ್ಗೆ ಅವರು ಹೇಳಿದಂತೆ ಇದು ದಿಕ್ಕು ತಪ್ಪಿಸುವಂಥ ಪ್ರಯತ್ನ, ಏನು ಹಕ್ಕು ಚ್ಯುತಿ ಹೆಂಗೆ ಮಂಡನೆ ಆಗುತ್ತೆ, ಅವ್ರು ಬಂದಿಲ್ಲಿ ಕಿತಾಪತಿಯನ್ನು ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸದರು ಮತ್ತು ನಮ್ಮ ರಾಜ್ಯ ಪ್ರತಿನಿಧಿಸ್ತಾ ಇರುವಂಥ ಸಚಿವರುಗಳು, ಕೇಂದ್ರ ಸಚಿವರುಗಳು ಇದ್ರ ಬಗ್ಗೆ ಸೂಕ್ತವಾಗಿ ಅದು ತಪ್ಪು ಸಂದೇಶ ಹೋಗದೇ ಇರೋ ರೀತಿ ಕ್ಲಿಯರ್ ಆಗಿ ಜೊತೆಗೆ ನಿಲ್ಲೋ ರೀತಿ ಈ ರೀತಿ ಮಧ್ಯಪ್ರವೇಶವನ್ನು ಮಾಡಿ ಕೊಡಬೇಕಾಗಿರುವಂಥದ್ದು ಅಥವಾ ಸಾಥನ್ನು ಕೊಡಬೇಕಾಗಿರುವಂಥದ್ದು ಈ ಕ್ಷಣದ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. ಓಕೆ.